ಕಾಂಗ್ರೆಸ್ನ ಬಣ ಬಡಿದಾಟದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಇದು ಬಿಜೆಪಿ ತೆಗೆದುಕೊಂಡಿರುವಂತಹ ಅಸ್ತ್ರ. ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳೋಕೆ ಬಿಜೆಪಿ ತೆರೆಮರೆಯಲ್ಲಿ ತಂತ್ರವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ರಾಜ್ಯಪಾಲರ ಮೊರೆ ಹೋಗೋಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಸರ್ಕಾರ ಅಸ್ಥಿರ ಅಂತ ಹೇಳಿ ರಾಜ್ಯಪಾಲರ ಮೊರೆ ಹೋಗೋಕೆ ಬಿಜೆಪಿಯಲ್ಲಿ ಚರ್ಚೆ ನಡೀತಾ ಇದೆ. ರಾಜ್ಯಪಾಲರಿಗೆ ಅಸ್ಥಿರ ಸರ್ಕಾರ ಇದು. ದಿನ ಬೆಳಗಾದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆಯಾಗುತ್ತೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯಾಗುತ್ತೆ, ಗೊಂದಲದ ಹೇಳಿಕೆಗಳು ಸರ್ಕಾರದಿಂದಾನೇ ಬರ್ತಾ ಇವೆ ಅಂತ ಹೇಳಿ ರಾಜ್ಯಪಾಲರಿಗೆ ದೂರನ್ನ ಕೊಡುವುದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗ್ತೀವಿ. ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗ್ತೀವಿ. ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಫ್ಲಡ್ ಆಗಿದೆ, ಅವ್ರ ಪರಿಹಾರ ಸಿಗ್ತಾ ಇಲ್ಲ. ಅದರಿಂದ ನಾವು ರಾಜ್ಯಪಾಲರ ಮೊರೆಯನ್ನು ಹೋಗ್ತೀವಿ. ನೋಡ್ತೀರಿ ಇನ್ನೊಂದು 2-3 ದಿನ ಆಗಿಲ್ಲ ಅಂದರೆ ರಾಜ್ಯಪಾಲರ ಮೊರೆಯನ್ನು ಹೋಗ್ತೀವಿ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕಾಂಗ್ರೆಸ್ನಲ್ಲಿ ಏನೇ ಕ್ರಾಂತಿಕಾರಿ ಬೆಳವಣಿಗೆಗಳಾಗ್ತಾ ಇರಬಹುದು, ಬಟ್ ಮುಂದಿನ ಡಿಸೆಂಬರ್ನಲ್ಲಿ ಅಧಿವೇಶನ ಇದೆ. ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿರೋದು. ಆ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು. ಅದಕ್ಕಾಗಿ ಅಸ್ತ್ರ ಶಸ್ತ್ರಗಳನ್ನ ಸಿದ್ಧ ಮಾಡ್ಕೊಳ್ಬೇಕು. ಬಟ್ ಅದಕ್ಕೂ ಮೊದಲೇ ರಾಜ್ಯಪಾಲರ ಮೊರೆ ಹೋಗೋದಕ್ಕೆ ಬಿಜೆಪಿ ಪಾಳಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರದ ವಿರುದ್ಧ. ಯಾವ ರೀತಿ ಅಸ್ಥಿರ ಸರ್ಕಾರ ಅಂತ ಹೇಳಿ ಇವರು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಿದ್ದಾರೆ ಅಂತ ಹೇಳಿ ಗಣಪತಿ? ನೋಡಿ, ರಾಜ್ಯ ಸರ್ಕಾರದ ಏನೇ ಎಡವಟ್ಟಿದ್ರು ಕೂಡ ಅದರ ಲಾಭ ಪಡೆಯುವಂಥದ್ದು ವಿಪಕ್ಷಗಳ ಒಂದಷ್ಟು ಚಾಣಾಕ್ಷತನ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದಷ್ಟು ವೈಫಲ್ಯಗಳನ್ನು ಇಟ್ಕೊಂಡು ಒಂದಷ್ಟು ಹೋರಾಟಗಳು ಕೂಡ ಮಾಡಿದ್ರು. ಆದರೆ ಇವತ್ತಿನ ದಿನಗಳಲ್ಲಿ ಬಣ ಬಡಿದಾಟ ಏನಿದೆ ಕೂಡ ಅದನ್ನು ಕೂಡ ಎತ್ಕೊಂಡು ಇವತ್ತು ಸರ್ಕಾರ ಅಸ್ಥಿರ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯಪಾಲರ ಮೊರೆ ಹೋಗ್ಲಿಕ್ಕೆ ಒಂದು ಸಣ್ಣ ಸುಳಿವನ್ನು ಇವತ್ತು ವಿಪಕ್ಷ ನಾಯಕರು ಹೇಳಿರುವಂಥದ್ದು. ನೋಡಿ, ಹೀಗೆ ಮುಂದುವರೆದ್ರೆ ಅಂದ್ರೆ ಬಣ ಬಡಿದಾಟದಲ್ಲೇ ಇವರು ಮುಂದೆ ಹೋಗ್ತಾ ಇದ್ರೆ ಸರ್ಕಾರ ಒಂದು ರೀತಿ ಅಸ್ಥಿರ ರೀತಿಯಲ್ಲಿ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ಕೂಡ 2-3 ದಿನಗಳ ಕಾಲಾವಕಾಶವನ್ನ ಕೊಡ್ತೀವಿ ಅಂತ ನೇರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಜೊತೆಗೆ ಒಂದು ಸಣ್ಣ ಸುಳಿವನ್ನು ಕೂಡ ಕೊಟ್ಟರು. ಅವ್ರು ಹೇಳ್ತಾರೆ, ನೋಡಿ, ಇದೇ ರೀತಿಯಾದಂತಹ ಒಂದು ವಾತಾವರಣ ಅಥವಾ ಇದೇ ರೀತಿಯಾದಂತಹ ಒಂದು ಬಣ ಬಡಿದಾಟ ಮುಂದುವರೆದಿದೆ ಆದಲ್ಲಿ ರಾಜ್ಯದಲ್ಲಿ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಬಣ ಬಡಿದಾಟಕ್ಕೆ ಹೆಚ್ಚಿನ ಅವಶ್ಯಕತೆ ಅಥವಾ ಹೆಚ್ಚಿನ ಸಮಯಾವಕಾಶ ಹಾಳಾಗುತ್ತೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸರ್ಕಾರ ಅಸ್ಥಿರವಾಗಿದೆ. ಒಂದು ಸಂದೇಶದ ಮೂಲಕ ನಾವು ರಾಜ್ಯಪಾಲರ ಮೊರೆ ಹೋಗ್ತೀವಿ. ರಾಜ್ಯಪಾಲರು ಮುಂದಿನ ದಿನಗಳಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಗೊತ್ತಿಲ್ಲ, ಆದ್ರೆ ನಮಗೆ 2 ದಿನಗಳ ಕಾಲಾವಕಾಶ ಸರ್ಕಾರಕ್ಕೆ ಕೊಡ್ತೀವಿ. ಆ 2 ದಿನಗಳಲ್ಲೂ ಕೂಡ ಹೀಗೆ ಮುಂದುವರೆದ್ರೆ ನಾವು ನೇರವಾಗಿ ರಾಜ್ಯಪಾಲರಿಗೆ ಮೊರೆ ಹೋಗಿ ಒಂದಷ್ಟು ದೂರನ್ನ ಕೊಡ್ತೀವಿ ಅಂತ ಈಗಾಗಲೇ ಬಿಜೆಪಿ ನಾಯಕರು ಅವರ ವಲಯದಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಇವತ್ತು ನೇರವಾಗಿ ಹೇಳಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.